ನಿನ್ನೆ ಏನಾದರೂ ರಜತ್ ಪತಿದಾರ್ದು ಕುಲ್ವಂತ್ ಕೆಜುರ್ವಾಲಿಯಾ ಅಥವಾ ಕಗಿಸೋ ರಬಾಡ ಇಬ್ಬರಲ್ಲೊಬ್ರು ಆ ಕ್ಯಾಚ್ ನಡ್ಕೊಂಡ್ಬಿಟ್ಟಿದ್ರೆ ಈ ಮ್ಯಾಚ್ ಇನ್ನೂ ಸ್ವಲ್ಪ ಟೈಟ್ ಆಗ್ತಾ ಇತ್ತು ಅಂತ ಅನ್ಸುತ್ತೆ. ಹಲೋ ಗೈಸ್, ವೆಲ್ಕಮ್ ಟು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಆಫ್ RCB ವರ್ಸಸ್ GT ಕ್ವಾಲಿಫೈಯರ್ 1. ರಜತ್ ಪತಿದಾರ್ದು ಎರಡು ಡ್ರಾಪ್ ಕ್ಯಾಚ್ ಆಯಿತು. ಅದೇನಾದರೂ ಇಟ್ಕೊಂಡ್ಬಿಟ್ಟಿದ್ರೆ ಇನ್ನೂ ಸ್ವಲ್ಪ ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗಿ ಇರ್ತಾ ಇತ್ತು ಆ್ಯಂಡ್ ಆಲ್ಸೋ ಕಷ್ಟ ಆಯ್ತಾಯಿತ್ತು ಅಂತ ಅನ್ಸುತ್ತೆ RCB ಅವ್ರಿಗೆ ಗೆಲ್ಲೋದಕ್ಕೆ. ಲಾಸ್ಟಿಗೆ ಬ್ಯಾಟಿಂಗ್ ಆಡ್ತಾ ಇದ್ದಿದ್ದು ಜಿತೇಶ್ ಶರ್ಮಾ ಮತ್ತೆ ರಜತ್ ಪತಿದಾರ್. ಅದು ಬಿಟ್ರೆ ನೆಕ್ಸ್ಟ್ ಬ್ಯಾಟಿಂಗ್ ಲೈನ್ ಅಲ್ಲಿ ಇದ್ದಿದ್ದು ಭುವನೇಶ್ವರ್ ಎಲ್ಲ ಬೌಲರ್ಸ್ ಇದ್ದಿದ್ದು. ನಿನ್ನೆ RCBಗೆ ಇನಿಷಿಯಲಿ ಒಳ್ಳೆ ವಿಕೆಟ್ಸ್ ಬಿದ್ದಿದ್ರಿಂದ ಕುಮಾರ್ ಯಶಪ್ಪಣ್ಣ ಇಂಪ್ಯಾಕ್ಟ್ ಸಬ್ ಆಗಿ ಯೂಸ್ ಮಾಡಿದ್ದು. ವಿಕೆಟ್ಸ್ ಬಿದ್ದಿಲ್ಲ ಅಂದ್ರೆ ಡೆಫಿನೆಟ್ಲಿ ಸುಯೇಶ್ ಶರ್ಮಾ ಕಡೆ ಹೋಗ್ತಾ ಇದ್ರು. ಕುಮಾರ್ ಯಶಪ್ಪಣ್ಗೆ ಇನ್ನೊಂದು ಚಾನ್ಸ್ ಕೊಟ್ಟು ನೋಡೋಣ ಅನ್ನೋ ಒಂದು ಇದರಲ್ಲಿ RCB ಮ್ಯಾನೇಜ್ಮೆಂಟ್ ಅವ್ರು ಯೋಚನೆ ಮಾಡ್ತಾ ಇದ್ರು. ಬ್ಯಾಟಿಂಗ್ ಅಲ್ಲಿ ಇನ್ ಕೇಸ್ ರಜತ್ ಪತಿದಾರ್ ಔಟ್ ಆಗಿದ್ರೆ ಅವಾಗ್ಲೂ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಶೆಫರ್ಡ್ನೇ ಯೂಸ್ ಮಾಡ್ತಾ ಇದ್ರು ಅಂತ ನನ್ಗನ್ಸುತ್ತೆ. ಒಟ್ನಲ್ಲಿ ಫೈನಲ್ಸ್ಗೆ RCB ಯಾವುದೇ ಚಾನ್ಸಸ್ ನ ಕೊಡದೆ ರನ್ಸ್ ನ ಸ್ಕೋರ್ ಮಾಡಬೇಕು ಅಂತ ಅನ್ಕೊಂತೀನಿ. ಅಂಡ್ ವಿ ಆರ್ ಇನ್ ಟು ಫೈನಲ್ಸ್. ಓಕೆ ಗೈಸ್, ಹ್ಯಾಪಿ IPL.